ಹುಲಿ ಆದ್ಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದ್ರೆ ತೋರ್ಸಿದ್ರು ಒಂದು ಗ್ಲಿಮ್ಸಸ್ ವಿಷ್ಣು ಪ್ರಿಯಾದು ಈ ತರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬಾ ಪ್ಯಾಷನೆಟ್ ಆಕ್ಟರ್, ತುಂಬಾ ಕಷ್ಟ ಪಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ. ಅಂದ್ರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂತಾರೆ. ಅದನ್ನ ನಾನು ನೋಡಿದ್ದೀನಿ. ಅಂದ್ರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗ್ ಬರ್ತಾ ಇದೆ, ಈಸ್ ವೆರಿ ಪ್ಯಾಷನೆಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ವೆರಿ ಶೋರ್. ತುಂಬಾ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗ್. ಬಟ್ ಅದು ಬಿಟ್ರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆಸ್ ನ್ಯೂ ಏಜ್ ಆಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಟ್ಯಾಲೆಂಟೆಡ್ ಆಕ್ಟರ್ಸ್. ಡಾನ್ಸರ್ ಆಗ್ಬೋದು, ಫೈಟರ್ ಆಗ್ಬೋದು. ನಂಗೆ ಸುಮ್ಮನೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ, ನಿಮ್ತರ ಆಗಲ್ಲ ಬಿಡಿ, ನೀವು ಫೈಟ್ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡಾನ್ಸಿಂಗ್ ಈಸ್ ವೆರಿ ಗುಡ್ ಎಟ್ ಇಟ್. ಅಂಡ್ ವೆಲ್ಕಮ್ ಟು ಪ್ರಿಯಾ ಟು ಅವರ್ ಇಂಡಸ್ಟ್ರಿ. ಅಂಡ್ ದೆನ್ ವಿರ್ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಅಂಡ್ ಮಂಜು ಸರ್ ಅಂತೂ ನನಗೆ ನಮ್ಮ ತಂದೆಯವ್ರಿಗೆ ಪರಿಚಯ. ಅವ್ರು ನಾನು ಸಾಕಷ್ಟು ಸತಿ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ಅವ್ರು ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಅಂಡ್ ಶ್ರೀಮುಡಿ ಸರ್, ಅವಾಗಲೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಗೀರಾ ಫಾರ್ ಗಿವಿಂಗ್ ಅಸ್ ಅ ಸೂಪರ್ ಹಿಟ್ ಅಟ್ ದಿ ಎಂಡ್ ಆಫ್ ದ ಇಯರ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ.